ಶ್ರೀ ಮರಡಿ ಬೀರಲಿಂಗೇಶ್ವರ ಸ್ವಾಮಿ ಮತ್ತು ಉಚ್ಚಿರದಿಮ್ಮಣ್ಣ ಸ್ವಾಮಿಯವರ ನೂತನ ದೇವಾಲಯಗಳ ಪ್ರವೇಶೋತ್ಸವ. ಅಜ್ಜಂಪುರ ಪಟ್ಟಣ ಸಮೀಪದ ಮುಗಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾದ ಶ್ರೀ ಮರಡಿ ಬೀರಲಿಂಗೇಶ್ವರ ಸ್ವಾಮಿ ಮತ್ತು ಉಚ್ಚಿರದಿಮ್ಮಣ್ಣ ಸ್ವಾಮಿಯವರ ನೂತನ ದೇವಾಲಯಗಳ ಪ್ರವೇಶೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ಎಂ.ಜಿ. ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈಶ್ವರಾನಂದಪುರಿ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಶಾಸಕ ಜಿ.ಎಚ್. ಶ್ರೀನಿವಾಸ, ಮುಖಂಡರಾದ ಎಂ. ಕೃಷ್ಣಮೂರ್ತಿ, ನಟರಾಜ್, ಜಿ.ಎಲ್. ಮಂಜುನಾಥ್, ಗೋಪಿಕುಮಾರ್, ಬೈಟು ರಮೇಶ್, ಶಶಾಂಕ್, ಏಳುಹಳ್ಳಿ ಬುಡಕಟ್ಟಿನವರು, ಎಲ್ಲ ಸಮಿತಿಗಳ ಮತ್ತು ಸಂಘಗಳ ಪದಾಧಿಕಾರಿಗಳು, ಮುಖಂಡರುಗಳು, ಗ್ರಾಮಸ್ಥರು, ಭಕ್ತಾದಿಗಳು ಇತರರು ಇದ್ದರು. ವರದಿ ಸೊಲ್ಲಾಪುರ, ಎಸ್. ಶಿವಮೂರ್ತಿ, ಅಜ್ಜಂಪುರ, TV13 ಕರ್ನಾಟಕ. ಸಮುದಾಯವನ್ನ ಒಟ್ಟಿಗೆ ಸೇರಿಸುವಂತಹ ಒಂದು ಶಕ್ತಿ ಇರುವಂಥದ್ದು ಬೀರಪ್ಪನಿಗೆ ಮಾತ್ರ. ಇಲ್ಲಿಂದ ಎಲ್ಲಿಗೆ ಹೋಗಿ ನೀವು? ನಾನು ಮೊನ್ನೆ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಚಿತ್ತೂರು ಜಿಲ್ಲೆ ಕುಪ್ಪಂ ತಾಲೂಕಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ಆಂಧ್ರ, ತಮಿಳುನಾಡು, ಕರ್ನಾಟಕ ಮೂರೂ ರಾಜ್ಯಗಳ ಲಕ್ಷ್ಮೀದೇವಮ್ಮ ಏಳೂರು ಕಾಳಗ ಅಂದ್ಕೊಂಡಿದ್ದೆ. ನಾನು ಏಳೂರು ಕಾಳಗ ನಮ್ಮ ಕೊಳ್ಳೇಜಿ ಚೆನ್ನಾಗಿ ಹಾಡೋದು, ನಮ್ಮ ತಾಳಿಕಟ್ಟೆ ಕೊಳ್ಳೇಜಿ. ಈ ಶಿವನಿ ನಿಂಗಣ್ಣನು ಮತ್ತೆ ಉಚ್ಚಿರದಿಮ್ಮಣ್ಣನ ಕಳಿಸ್ತಾರೆ, ಹೋಗಿ ಕರ್ಕೊಂಬನ್ನಿ. ಇವರು ಕರ್ಕೊಂಬರ್ರಪ್ಪ ಅಂತ ಹೇಳಿದ್ರೆ ಆ ಮನೆ ಯಜಮಾನನ ಹೊಡೆದು ಬರ್ತಾರೆ. ಎಲ್ಲರೂ ಪಂಚಾಯತಿಗೆ ಹೋದಾಗ ಆನ್ವೇರಿ ಸಿದ್ದಪ್ಪ ಮತ್ತೆ ಇವರು ಎಲ್ಲ ದುಮ್ಮಿ ಸಿದ್ದಪ್ಪ ತಾಳಿಕಟ್ಟಿ ಹಿರಿಯನಿಗೆ ಕಪಾಳ ಕೊಡಿತಾರೆ. ತಾಳಿಕಟ್ಟಿ ಹಿರಿಯ ಪ್ರಜ್ಞೆ ದಪ್ಪಿ ಕೆಳಗೆ ಬೀಳ್ತಾನೆ. ಇದನ್ನ ನೋಡಿದಂತ ಉಚ್ಚಿರದಿಮ್ಮಣ್ಣ ತನ್ನ 7 ಜನ ಅಣ್ಣ ತಮ್ಮದನ್ನು ಕರೆದು ಅಲ್ಲಿ ಹೋಗಿ ಆನವೇರಿ ಸಿದ್ದಪ್ಪನ ಸೋಲಿಸಿ ತನ್ನ ಒಕ್ಕಲನ್ನ ಕರ್ಕೊಂಬಂದಂಥ ರೀತಿ ಇದೆಯಲ್ಲ, ಆ 7 ಜನ ಅಣ್ಣ ತಮ್ಮಂದಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದನ್ನ ನೀವು ಉಚ್ಚಿರದಿಮ್ಮಣ್ಣ ಸ್ವಾಮಿ ನೋಡಿ ಕಲಿಬೇಕು ಅನ್ನೋಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಎಷ್ಟು ಒಗ್ಗಟ್ಟು, ದೇವರಲ್ಲಿ ಒಗ್ಗಟ್ಟೈತೆ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಈಶ್ವರ ದೇವಸ್ಥಾನ ಇಷ್ಟು ಅದ್ಭುತವಾಗಿ ನಮ್ಮ ತರೀಕೆರೆ ತಾಲೂಕಿನಲ್ಲಿ ಒಂದೆರಡು ಇದ್ದಾವೆ. ಅದರಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿ ಅದ್ಭುತವಾಗಿ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ಸಣ್ಣ ಊರಿನಲ್ಲಾದರೂ ಕೂಡ ಕಟ್ಟಿರೋದು ತುಂಬ ಸಂತೋಷ. ಅದು ನಾನು ಶಾಸಕ ಆಗಿದ್ದಾಗ ಮೀಟಿಂಗ್ ಶುರು ಮಾಡಿದರು ಮೊದಲಿಗೆ. ಇವತ್ತು 3 ವರ್ಷ ತುಂಬದರಲ್ಲೇ ಈ ದೇವಸ್ಥಾನವನ್ನು ಪೂರ್ಣಗೊಳಿಸಿದ್ದೀರಿ, ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಅದಕ್ಕೋಸ್ಕರ ಈ ಒಂದು ಅಧ್ಯಕ್ಷರಾದಂಥ ಸೋಷಿಯಲ್ ಮೀಡಿಯಾ ಗೋಪಿ ಹೇಳ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಷ್ಟು ಅವ್ನು ಹಾಕ್ತಾ ಇವನು ಹಾಕ್ತಾ ಅವನು. ಆಮೇಲೆ ನಾನು ನೋಡ್ತಾ ಇದ್ದೆ ವಾಟ್ಸಪ್ ಗ್ರೂಪಲ್ಲಿ ಯಾರ್ಯಾರು ಡೊನೇಷನ್ ಕೊಡ್ತಾರೆ ಫೋಟೋ, ಬಿಲ್ ಕಳೆದು ರಸೀದಿ ಕಳೆದು ಕೆಳಗಡೆ ದುಡ್ಡನ್ನು ಬರೆಯೋದು, ಅದನ್ನು ಡೈಲಿ ಆಗ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾನು ತುಂಬ ಈ ಬೇಗ ಮುಗಿಯೋಕ್ಕೆ ಕಾರಣ ಆಗಿದೆ ಅಂತ ಆದರೂ ನಾನು ಭಾವಿಸ್ತಿದ್ದೇನೆ. ನಮ್ಮ ಪ್ರಕಾಶ್ ಅವರು ಹೇಳ್ತಿದ್ರು, ಇವತ್ತು ತುಂಬ ಜನರೆಲ್ಲ ಸಹಕಾರ ಮಾಡಿದ್ದಾರೆ. ಏನೇನು ಬೇಕು ಅಂದ್ರೆ ಬೀರಪ್ಪನ ಆಶೀರ್ವಾದ ಇರೋದಕ್ಕೋಸ್ಕರ ನಮಗೆ ಯಾವಾಗ ಏನು ಬೇಕು ಅಂತಂದ್ರೆ ಕೇಳೋಕ್ಕಿಂತ ಮುಂಚೆನೇ ಸಿದ್ದರಾಮಯ್ಯನವರು ನೆನೆಸ್ಕೋಬೇಕು. ಪೂರ್ವ ಜನಾಂಗದಲ್ಲಿ ನಮ್ಮ 7 ಬುಡಕಟ್ಟಾಗಿ ನಾನು ಶಾಸಕ ಆಗಕ್ಕೆ ಕಾರಣ ಸಿದ್ದರಾಮಯ್ಯನವರು. ಮತ್ತು ಹಿಂದೆ ಸಿದ್ದರಾಮಯ್ಯನವರು ಕೂಡ ನಮ್ಮ ಕಡೂರು ಕೃಷ್ಣಮೂರ್ತಿ ಆಗೋಕ್ಕೆ ಅವರ ಕಾರಣದಿಂದ ಇವತ್ತು ನಾನು 2 ಬಾರಿ ಶಾಸಕ ಆಗಿದ್ದೀನಿ. ಸಿದ್ದರಾಮಯ್ಯ ಇರೋದಕ್ಕೋಸ್ಕರ ನಾನು ಶಾಸಕ ಆಗಿದ್ದೀನಿ. ನಾನು ಶಾಸಕ ಆಗ್ದಾಗಿದ್ದರೆ ಈ ಊರಿಗೆ 13ರಲ್ಲಿ ಬಂದೆ. ಪ್ರಕಾಶ್ ಅಣ್ಣರೆಲ್ಲ ಗೊತ್ತು. ಒಂದು ನೀರು ಬೆಟ್ಟು ನೀರೆಲ್ಲ ರಸ್ತೆಗೆ ಕಾರಣ, ಅಲ್ಲಂತಲ್ಲಿ ಕಲ್ಲಿಟ್ಟು ಕಲ್ ಮೇಲೆ ಕಾಲಿಟ್ಕೊಂಡು ಹೋಗ್ಬೇಕಿತ್ತು. ಅದೇ ಈ ಊರಿನ ಪರಿಸ್ಥಿತಿ ನನಗಿದೆ. ಲಕ್ಷ್ಮೀದೇವಮ್ಮ, ನಾನು ಇದೇನಪ್ಪ ಇಷ್ಟು ವರ್ಷ ಇದೂ ಕೂಡ ಆಗಿಲ್ಲ ಅಂತೇಳಿ ಅದು ಎಲ್ಲ ಹೆಚ್ಚು ಕಮ್ಮಿ ಈಗ ಆ ಒಂದು ಯಾವ ಊರಲ್ಲೂ ಕೂಡ ಇಲ್ಲ. ಹಿಂದುಳಿದ ವರ್ಗದ ಊರುಗಳಲ್ಲಿ ಸುಧಾರಿಸಿದೆ, 100% ಆಗಿದೆ ಅನ್ನಲ್ಲ, ಹೆಚ್ಚು ಕಮ್ಮಿ ಸುಧಾರಿಸಿರತಕ್ಕಂಥ ರಸ್ತೆಗಳು ಆಗಿದ್ದಾವೆ. ಅದು ಯಾಕೆ ಇಷ್ಟು ವರ್ಷ ಆಗಿಲ್ಲ ಅಂತಕ್ಕಂಥ ನನಗೆ ಒಂದು ದಯವಿಟ್ಟು ಒಳ್ಳೆ ಮಳೆ ಕೊಟ್ಟು ಈ ಕುಡಿಯುವ ನೀರಿನ ಸಮಸ್ಯೆಯನ್ನು ದೇವರು ತಪ್ಪಿಸ್ಬೇಕು ಅನ್ನತಕ್ಕಂಥ ಮಾತಾಡ್ತಿದ್ದೀವಿ. ಸುಮಾರು 100 ಕೆರೆಗಳನ್ನು ತಪ್ಪಿಸಿದ್ರು ಕೂಡ ನಾವು ಶಾಸಕರಾದಾಗ 1000 ಕೋಟಿ ತಂದು ಹಾಕಿದ್ರು ಕೂಡ ಕುಡಿಯೋ ನೀರಿನ ಸಮಸ್ಯೆ ಕೆಲವೊಂದು ಗ್ರಾಮಗಳಲ್ಲಿ ಆಗೇ ಇಲ್ಲ. ಚೀರ್ನಹಳ್ಳಿಯಲ್ಲಿ ಸದಾ ಪ್ರತಿ ವರ್ಷವೂ ಕುಡಿಯೋ ನೀರಿನ ತೊಂದರೆ ಇರ್ಬೋದು. ಈ ಕಡೆ ನಮ್ಮ ಗಡಿರಂಗಪ್ಪರ, ಗಡಿಗಿರಪ್ಪ, ಹುಚ್ಚನಟ್ಟಿ ಅವೆಲ್ಲ ಭಾಗ
ನಾನು ಈ ದೇವ್ರ ಕೆಲಸ 2 ಮಾಡಿದ್ದೆ. ಹಿಂದೆ ಒಂದು 99ರಲ್ಲಿ ಒಂದು ಜಾತ್ರೆ ಮಾಡಿದ್ದೆ ನಮ್ಮ ನೇತೃತ್ವದಲ್ಲಿ. ಈ ಒಂದು ದೇವಸ್ಥಾನವನ್ನು ಮಾಡಿದ್ವಿ. ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ 100ಕ್ಕೆ 100 ಯಾವುದೇ ನನ್ನ ವೈಯಕ್ತಿಕವಾಗಿ ನನ್ನಿಂದ ಏನು ತಪ್ಪಾಗದ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಅವಕಾಶ ಸಿಕ್ಕಿದೆ. ದೇವ್ರ ಕೆಲಸ ಮಾಡಲಿಕ್ಕೆ, ಒಂದು ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶ್ರಮ ಹಾಕಿ ಕೆಲಸ ಮಾಡಬೇಕು. ಮಾರ್ಗದರ್ಶನ ಫಸ್ಟು ನಾವು ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಕಾರಣಕ್ಕಂತ ಅಂದರೆ ನಮ್ಮ ಹೊರ ಒಕ್ಕಲುಗಳೇ ಕಾರಣ. ನಾವು ಯಾಕೆಂದರೆ ಇರೋದೇ ದೇವಸ್ಥಾನ ಇದೆ, ಮತ್ತೆ ಮೇಡ ಕಟ್ಟಕ್ಕೋ ಅಂತ ನಾವು ಸುಮ್ಕಿದ್ದು ನಮ್ಮ ತರೀಕೆರೆ ಒಕ್ಕಲುಗಳು ಮತ್ತು ಶಿವನೇ ತಾಳಿಕಟ್ಟೆ ಒಕ್ಕಲುಗಳು ಹಿಂಗೆ ನಮ್ಮ ಹೊರ ಒಕ್ಕಲುಗಳೆಲ್ಲ ಬಂದು ಒಂದು ಸುಂದರವಾದ ದೇವಸ್ಥಾನ ಕಟ್ಟೋಣ ಅಂತ ತೀರ್ಮಾನ ಮಾಡಿದಾಗ ನಾವೆಲ್ಲ ಉದಾಸೀನ ಮಾಡಿದ್ವಿ. ಇದೆಲ್ಲ ಚೆನ್ನಾಗಿತ್ತಪ್ಪ, ಎಲ್ಲಿ ಕಟ್ಟಕ್ಕಾಗುತ್ತೆ ಸುಮ್ಕರ್ರಿ ಅಂತ. ಆದರೂ ಅವರೇ ಒಂದು ಒತ್ತಾಯಪೂರ್ವಕವಾಗಿ ಒಂದು 2-3 ಮೀಟಿಂಗ್ ಮಾಡಿ ನಮಗೆ ಜಾಸ್ತಿ ಪ್ರೋತ್ಸಾಹ ಮಾಡಿದಾಗ ನಾವು ನಮ್ಮೂರಲ್ಲಿ ದೇವಸ್ಥಾನ ಕಟ್ಟಕ್ಕೆ ನಾವೇ ಬೇರೆ ಊರಲ್ಲೇ ಬಂದು ಕಟ್ತೀವಿ ಅಂತ ಹೇಳಿದಾಗ ನಾವ್ಯಾಕೆ ಬೇಡ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆ ಸೇರ್ಕೊಂಡು ದೇವರಪ್ಪಣೆ ತಂದು ಏನು ಫಸ್ಟಿನ ದಿವಸ ಅಪ್ಪಣೆ ಮತ್ತು ಗುರು ಆಯಿತು ಅವತ್ತಿನಿಂದ ಇವತ್ತವರೆಗೆ ನಾವು ಯಾವುದೇ ಕೆಲಸ ಮಾಡಿದ್ರು ದೇವರಪ್ಪಣೆ ಮುಖಾಂತರ ಮಾಡಿರೋದು. ನಿಜವಾಗೂ ನಡೆದ ಮಟ್ಟಿಗೆ ಎಷ್ಟು ಒಂದೇ ಒಂದು ದಿವಸ ಒಂದು ತೊಂದರೆಗಳಾಗಲಿ, ಹಣಕಾಸಿನ ಅಡಚಣೆಗಳೇ ಆಗಲಿ, ಇಂಥ ತೊಂದರೆ ಆಯಿತು ಅನ್ನಂಗಿಲ್ಲ. ದುಡ್ಡು ಅನ್ನೋದು ಹೊರಗೆ ಬಂತು ನಮ್ಮ ಮಕ್ಕಳುಗಳಿಂದ. ಇವತ್ತು 2 ಲಕ್ಷ ಪಟ್ಟೋಳಿ ಹಾಕ್ಬೇಕಾಯ್ತು, ಸಾಯಂಕಾಲ ಗಿರೀಶಂದ್ರ ಫೋನ್ ಮಾಡಿದರೆ ಸಂಜೆ ಒಳಗೆ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಿಗೆ ದುಡ್ಡಿರೋದು. ಎಲ್ಲ ಮಕ್ಕಳುಗಳು ವಾರಂಟಿ ಅವನೇನು ಪ್ರಿಪೇರ್ ಆಗಿ ಬಂದಿರಲಿಲ್ಲ ಗಿರೀಶು ಇಲ್ಲಿಗೆ. ಅವ್ರು ಯಾರಿಂದ ಇಂಪ್ಲೂಯೆನ್ಸು ಮಾಡಿಸ್ಕೊಂಡು ಬಂದಿರಲಿಲ್ಲ. ದೇವರಾಗೆ ಮೋಸ್ಟ್ಲಿ ನನ್ನ ಅನುಭವದ ಪ್ರಕಾರ ಹೇಳ್ಬೇಕು, ದೇವರೇ ಗಿರೀಶನ್ನ ಇಲ್ಲಿ ಕರ್ಸ್ಕೊಂಡಿದ್ದೆ. ಅವನೇ ಆ ಹಿರಿಯೂರಿಗೆ ಕೆಲಸಕ್ಕೆ ಹೋದಂಥ ವ್ಯಕ್ತಿ ಮುಗಳಗೊಂದು ದೇವಸ್ಥಾನ ಕಟ್ತದಾರಂತೆ, ಟೆಂಡರ್ ಕರೀತಾರಂತಿದ್ರು. ಬಂದು ಅಕಸ್ಮಾತ್ ನಮ್ಮ ಊರೇ ಟೆಂಡರ್ ಹಾಕಿದ್ದು ಅಲ್ವಾ ಗಿರೀಶ್? ಅಂಥ ಸಂದರ್ಭದಲ್ಲಿ ಬಂದು ಏನು ನಮ್ಮ ಅಕ್ಕಪಕ್ಕ ಸ್ನೇಹಿತರು ಹೇಳಿದ್ರು ಅವರೆಲ್ಲರನ್ನು ಹೊರತುಪಡಿಸಿ ಗಿರೀಶನ್ ಚೀಟಿನ ನಮ್ಮ ದೇವರು ಆಯ್ಕೆ ಮಾಡ್ತು. ಅವಾಗ ಅಗ್ರಿಮೆಂಟ್ ಮಾಡಿ ನಾವು ಅವರಿಗೆ ನಮ್ಗೆ ಎಲೆಕ್ಟ್ರಿಷಿಯನ್ ಆಗಿದೆ. ಅವ್ರು ಟೆಂಡರಲ್ಲಿ ಹಾಕ್ಬೇಕಾದ್ರೆ ಎಲೆಕ್ಟ್ರಿಷಿಯನ್ ಸೇರಿಸಿರಲಿಲ್ಲ. ಮತ್ತೆ ನಮ್ದು ಬೇರೆ ಡೋರ್ ಲಾಕ್ 2.5 ಲಕ್ಷ ರೂಪಾಯಿ ಆಗಿದೆ. ಕದ ಮಾಡಿದ್ವಿ ಎಲ್ಲ ಬಿಟ್ಟು ಬೇರೆ ಡೋರ್ ಲಾಕ್ ಬೆಂಗಳೂರು ತಂದಿರ್ತಕ್ಕಂಥ ಮೆಟೀರಿಯಲ್ಸು 2.5 ಲಕ್ಷ ರೂಪಾಯಿ ಇದೆ. ಹ್ಯಾಂಡ್ಲು ಇದು ಅಷ್ಟು ನೀಟಾಗಿ ನಮ್ಗೆ ಏನು ಹಾಕಿದ್ರು ಏನು ನಾವು ಅವ್ರ ನಮ್ಮ ಇದರಲ್ಲಿ ಏನಾಗತಕ್ಕಂಥದ್ದನ್ನು ನೋಡಿದ್ದೀವಿ. ಯಾಕೆ ಅಂತಂದರೆ ಅವ್ರು ದೇವಸ್ಥಾನ ನಿರ್ಮಾಣ ಆಯ್ತು ಅಂದರೆ ಒಂದೊಂದು ಕಡೆ ಉದ್ಘಾಟನೆ ಹೋದ ಸಂದರ್ಭದಲ್ಲಿ 8 ವರ್ಷ ಆಯಿತು, 10 ವರ್ಷ ಆಯಿತು, 12 ವರ್ಷ ಆಯಿತು, 15 ವರ್ಷ ಆಯಿತು ಅಂತೇಳಿ ಹೇಳ್ತಾ ಇರ್ತಾರೆ. ಆದರೆ ಈ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು 3 ವರ್ಷದೊಳಗಡೆ 3 ನಿರ್ಮಾಣವನ್ನು ಮಾಡಿ ಪ್ರಾರಂಭೋತ್ಸವ ಮಾಡ್ತಕ್ಕಂಥದ್ದು ಭಾಳಷ್ಟು ಒಳ್ಳೆ ಹೆಮ್ಮೆ ವಿಚಾರ. ಯಾಕೆಂದರೆ ಆ ಬೀರಲಿಂಗೇಶ್ವರ ಸ್ವಾಮಿ ವೃತ್ತಿ ಮಣ್ಣ ಏನೇ ಒಂದು ನಾವೇನಾದ್ರು ಕೆಲಸ ಮಾಡಿಸ್ತೀನಿ ಅಂತಂದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆಲ್ಲರೂ ಕೂಡ ಬೆನ್ನತ್ಕೊಂಡು ನಮ್ಮ ಹತ್ರ ಕೆಲಸವನ್ನು ಕಾಣ್ತಕ್ಕಂಥದ್ದು. ಆ ರೀತಿ ಒಂದು ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಮುಗಳಿ ಗ್ರಾಮದಲ್ಲಿ ಒಳ್ಳೆಯ ದೇವಸ್ಥಾನವನ್ನು ಮಾಡಿದ್ರೆ. ಅದೇ ರೀತಿ ಮುಖ್ಯವಾಗಿ ಇವತ್ತೇನಪ್ಪ ಅಂತಂದ್ರೆ ಈಗ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದರೆ ಭಕ್ತಾದಿಗಳು ಮಕ್ಕಳು ಎಲ್ಲರೂ ಕೂಡ ಮಾಡಿದ್ದಾರೆ. ಆದರೆ ಹೋಗ್ತಕ್ಕಂಥ ಆ ಗಾಡಿ ಓಡಿಸ್ತಕ್ಕಂಥ ಹುಚ್ಚು ಇವತ್ತು ಭಾಳಷ್ಟು ಇದು ಸಣ್ಣ ಮಕ್ಕಳಲ್ಲೂ ಕೂಡ ಇವತ್ತು ಮೂಡಿ ಬರ್ತಾ ಇದೆ. ಅವರು ಓದ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಲ್ಲ, ಬರೀ ಗಾಡಿ ಸ್ಪರ್ಧೆ ಅವು ಇವು ಅಂತಂತೇಳಿ ಎತ್ತಿನ ಕಡೆ ಸ್ಪರ್ಧೆ ಕೊಟ್ಟರಂತ ವಿದ್ಯಾವಂತರ ಸಂಖ್ಯೆ ಭಾಳಷ್ಟು ಗಂಡು ಮಕ್ಕಳು ಕಡಿಮೆ ಆಗ್ತಿದೆ. ದಯವಿಟ್ಟು 9 ವರ್ಷ 7 ವರ್ಷ 5 ವರ್ಷ ಎಲ್ಲ ತಗೊಂತಾರೆ ಒಂದು ದೇವಸ್ಥಾನದ ನಿರ್ಮಾಣ ಆಗೋದಕ್ಕೆ. ಆದರೆ ಈ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಕೂಡಿ ಮಾಡೋದಕ್ಕೆ 2 ವರ್ಷದಲ್ಲಿ 2 ಕೋಟಿ ವೆಚ್ಚದ ದೇವಸ್ಥಾನ ಆಗಿದೆ. ಹಾಗಾಗಿ ಈ ದೇವಸ್ಥಾನದ ಕಮಿಟಿಯವರಿಗೆ ನಾನು ಅಭಿನಂದನೆಗಳನ್ನ, ಇದು ನಾನು ಮಾಡಿದೆ ಇವರು ಮಾಡಿದ್ರು ಅವರು ಮಾಡಿದ್ರು ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡೋದಕ್ಕೆ ಇವತ್ತು ಬೀರಲಿಂಗೇಶ್ವರ ದೇವಸ್ಥಾನ ಇಷ್ಟು ಅದ್ಭುತವಾಗಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಹೇಳೋದಾದ್ರೆ ಬೀರಲಿಂಗೇಶ್ವರ ಸ್ವಾಮಿನ ನಾವು ಬೀರಪ್ಪ, ಬೀರಯ್ಯ, ಬೀರಣ್ಣ ಅಂತೀವಿ. ಅವ್ರು ಯಾರೋ ದೇವರು ಅಂತ ನೋಡೋದಕ್ಕಿಂತ ನಮ್ಮಲ್ಲೇ ಒಬ್ರು ಅನ್ನೋ ತರ ನಾವು ಬೀರಪ್ಪನ ಪೂಜೆ ಮಾಡ್ತೀವಿ. ಅದು ಈ ಬೀರದೇವರ ಒಂದು ವಿಶೇಷತೆ ಅಂತ ಹೇಳ್ಬೋದು.